ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕಿಂತ ಮುಂಚೆಯೇ ನ್ಯೂಜಿಲೆಂಡ್ನ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಬೂಮ್ರಾ ಬಗ್ಗೆ. ಹೌದು ಸ್ನೇಹಿತರೆ, ಇನ್ನು ಪಂದ್ಯಕ್ಕಿಂತ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಆದ್ರೆ ಮಾತಾಡಿದಾರೆ ಅಂತಾನೆ ಹೇಳ್ಬೋದು. ಪ್ರೆಸ್ ಮೀಟ್ ಅಲ್ಲಿ ಬಂದ್ಬಿಟ್ಟು ಮಿಚೆಲ್ ಶಾಂಟ್ನರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಮಿಚೆಲ್ ಶಾಂಟ್ನರ್ ಅವರು ಏನೆಲ್ಲ ಮಾತಾಡಿದ್ದಾರೆ ಮತ್ತು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಎಸ್ಪೆಷಲಿ ಬೂಮ್ರಾ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಮಿಚೆಲ್ ಶಾಂಟ್ನರ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ಈ ಪಂದ್ಯದಲ್ಲಿ ಗೆಲ್ಲುತ್ತಲ್ವ ಅಂತ ಕಮೆಂಟ್ ಮಾಡಿ. ಗೆಲ್ಲೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ನಲ್ಲಿ ಅತ್ಯುತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಇದೀಗ ಫೀಲ್ಡಿಂಗ್ ನಲ್ಲೂ ಕೂಡ ಉತ್ತಮವಾಗಿ ಕಾರ್ಯ ಆದ್ರೆ ನಿರ್ವಹಿಸುತ್ತಾ ಇದೆ ನಮ್ಮ ಟೀಮ್ ಇಂಡಿಯಾ. ಆ ಕಾರಣದಿಂದಾಗಿ ತುಂಬಾನೇ ಬಲಿಷ್ಠವಾಗಿ ಆದ್ರೆ ಕಾಣ್ತಾ ಇದೆ. ಆ ಕಡೆ ನ್ಯೂಜಿಲೆಂಡ್ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಾಕ್ಔಟ್ ಗೇಮ್ ಅಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಯಾವ ರೇಂಜ್ ಗೆ ಬ್ಯಾಟಿಂಗ್ ಮಾಡಿದ್ರು ಅಂತ ಎಲ್ಲರೂ ನೋಡಿದ್ದಾರೆ. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡನು ಕೂಡ ಬಲಿಷ್ಠವಾಗಿ ಆದ್ರೆ ಕಾಣ್ತಾ ಇದೆ. ಇನ್ನು ಇದೀಗ ಬಂದ್ಬಿಟ್ಟು ಈ ಪಂದ್ಯ ಅಂದ್ರೆ ಫೈನಲ್, ಈ ಬಾರಿಯ ವಿಶ್ವಕಪ್ ನ ಫೈನಲ್ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನ ಗ್ರೌಂಡ್ ಅಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಅಹಮದಾಬಾದ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಅಲ್ಲಿ ಅಂತ ಗೆಲುವಿನ ಪರ್ಸೆಂಟೇಜ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2023ರ ವಿಶ್ವಕಪ್ ನ ಫೈನಲ್ ಪಂದ್ಯನೂ ಕೂಡ ಇದೇ ಗ್ರೌಂಡ್ ನಲ್ಲಿ ಆದ್ರೆ ಸೋತಿದ್ದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಇದು ತುಂಬಾನೇ ಕಂಟಕ ಆಗುವ ಸಾಧ್ಯತೆ ಆದ್ರೆ ಇದೆ. ಇನ್ನು ಮೊನ್ನೆ ತಾನೇ ಸೂಪರ್ 8ರ ಪಂದ್ಯದಲ್ಲೂ ಕೂಡ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಆದ್ರೆ ಸೋಲುತ್ತೆ. 111 ರನ್ಗಳಿಗೆ, ಕೇವಲ 111 ರನ್ಗಳಿಗೆ ಆಲ್ ಔಟ್ ಆಗುತ್ತೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಈ ಪಂದ್ಯ ಬಂದ್ಬಿಟ್ಟು ತುಂಬಾನೇ ಕ್ರೂಸಿಯಲ್ ಮ್ಯಾಚ್. ಯಾಕಂತಂದ್ರೆ ಅಹಮದಾಬಾದ್ ನಲ್ಲಿ ಗ್ರೌಂಡ್ ನಲ್ಲಿ ಆದ್ರೆ ನಡೀತಾ ಇದೆ. ಅಹಮದಾಬಾದ್ಗೂ ಮತ್ತು ನಮ್ಮ ಟೀಮ್ ಇಂಡಿಯಾಗೂ ಕೂಡ ಆಗಿ ಬರೋದಿಲ್ಲ ಅಂತ ಹೇಳ್ಬೋದು. ಆ ರೇಂಜ್ ಗೆ ಆದ್ರೆ ಎರಡಕ್ಕೂ ಪೈಪೋಟಿ ಆದ್ರೆ ಬಿದ್ದಿದೆ ಅಂತ ಹೇಳ್ಬೋದು ಅಹಮದಾಬಾದ್ ಗ್ರೌಂಡ್ ಗೆ ಮತ್ತು ನಮ್ಮ ಟೀಮ್ ಇಂಡಿಯಾಗೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಫೈನಲ್ ಪಂದ್ಯ ಅಹಮದಾಬಾದ್ ನಲ್ಲಿ ಆದ್ರೆ ಇದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ, ಫೈನಲ್ ಪಂದ್ಯಕ್ಕಿಂತ ಮುಂಚೆ ಮಾತನಾಡಿದಂತ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡಿದಂತ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಶಾಂಟ್ನರ್ ಅವರು ಈ ರೀತಿ ಆದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಭಾರತ ತಂಡನೂ ಕೂಡ ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಆದ್ರೆ ಹೊಂದಿದೆ. ನಮ್ಮ ನ್ಯೂಜಿಲೆಂಡ್ ತಂಡದಲ್ಲೂ ಕೂಡ ಅದೇ ರೀತಿ ಪೈಪೋಟಿ ಕೊಡುವಂತ ಸ್ಪಿನ್ನರ್ಸ್ ಗಳಿದ್ದಾರೆ, ಬ್ಯಾಟರ್ಸ್ ಗಳಾದ್ರೆ ಇದ್ದಾರೆ. ಎರಡೂ ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿವೆ. ಆದರೆ ಲಕ್ ಯಾರನ್ನ ಕೈ ಹಿಡುತ್ತೆ ಆ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತೆ ಎಂದು ನ್ಯೂಜಿಲೆಂಡ್ ನಾಯಕ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಆ ನಂತರ ಇನ್ನಷ್ಟು ಮಾತನಾಡಿದಂತ ಶಾಂಟ್ನರ್ ಅವರು ಬೂಮ್ರಾ ಬಗ್ಗೆ ಆದ್ರೆ ಹೇಳಿದ್ದಾರೆ. ನಮಗೆ ಬೂಮ್ರಾ ಒಂದೇ ಥ್ರೆಟ್ ಆದ್ರೆ ಇರೋದು, ಇನ್ನು ಬೂಮ್ರಾದು ಒಂದೇ ಟೆನ್ಷನ್ ಆಗಿದೆ ಮತ್ತು ಬೂಮ್ರಾಗೆ ನಾವು ಎಲ್ಲ ತಯಾರಿ ಆದ್ರೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನೀವೇ ನೋಡಿದ್ದೀರಾ ಇಂಗ್ಲೆಂಡ್ ವಿರುದ್ಧ ಯಾವ ತರ ಎಲ್ಲ ಬೌಲಿಂಗ್ ಮಾಡಿದ್ರು. ಆ ಬೌಲಿಂಗ್ ನಿಂದಾನೇ ಬೂಮ್ರಾ ಅವರಿಗೆ ನಾವು ಸ್ವಲ್ಪ ನಮ್ಮ ಬ್ಯಾಟರ್ಸ್ ಬೂಮ್ರಾ ಅವರಿಗೆ ಎಡವ ಚಾನ್ಸಸ್ ಆದ್ರೆ ಇರುತ್ತೆ. ಆ ಕಾರಣದಿಂದಾಗಿ ಬೂಮ್ರಾ ಅವರನ್ನು ಸ್ವಲ್ಪ ಅವರ ಬೌಲಿಂಗ್ ನಲ್ಲಿ ನಾವು ಚೆನ್ನಾಗಿ ಆಡಿದೀವಿ ಅಂತಂದ್ರೆ ಈ ಪಂದ್ಯದಲ್ಲಿ ನಾವು ಗೆಲುವು ಈಸಿಯಾಗಿ ಸಾಧಿಸಬಹುದು ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೌದು ಭಾರತ ತಂಡ ಅಂತ ಬಂದಾಗ ಹೋಮ್ ಗ್ರೌಂಡ್ ಮತ್ತು ಎಲ್ಲ ಹೋಮ್ ಫ್ಯಾನ್ಸ್ ಎಲ್ಲ ಇರ್ತಾರೆ. ಆದ್ರೆ ಭಾರತ ತಂಡಕ್ಕೆ ಚೇರ್ ಮಾಡೋಕೆ ಆದ್ರೆ ಬರ್ತಾರೆ ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಸಪೋರ್ಟ್ ಎಲ್ಲ ಭಾರತ ತಂಡದ ಫ್ಯಾನ್ಸ್ ಎಲ್ಲ ಭಾರತ ತಂಡಕ್ಕೆ ಇರ್ತಾರೆ. ಆದ್ರೆ ನಮಗೆ ಸ್ವಲ್ಪ ಪ್ರೆಷರ್ ಆದ್ರೆ ಇರುತ್ತೆ. ಆದ್ರೂ ಕೂಡ ನಾವು ನರ್ವಸ್ ಅನ್ನ ಹೋಲ್ಡ್ ಮಾಡಿಕೊಂಡು ಆಟ ನಮ್ಮ ಪರ್ಫಾರ್ಮ್ ಆದ್ರೆ ಮಾಡ್ತೀವಿ ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಆಟಗಾರರು ಎಲ್ಲ IPL ಮತ್ತು ಲೀಗ್ ಮ್ಯಾಚಸ್ ಎಲ್ಲ ಆಡಿರ್ತಾರೆ ಮತ್ತು ODI ಸರಣಿ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ ಆಗಿ T20 ಸರಣಿನೂ ಕೂಡ ಇದೇ ಗ್ರೌಂಡ್ ನಲ್ಲಿ ಒಂದೆರಡು ಪಂದ್ಯಗಳನ್ನು ಕೂಡ ಆಡಿದ್ದೇವೆ. ಆ ಕಾರಣದಿಂದಾಗಿ ಈ ಪಿಚ್ ನಮಗೆ ತುಂಬಾನೇ ಆದ್ರೆ ಅನುಕೂಲ ಆಗೋ ರೀತಿ ಆದ್ರೆ ಕಾಣ್ತಾ ಇದೆ. ಇನ್ನೊಂದೇನಂತಂದ್ರೆ ಭಾರತ ತಂಡಕ್ಕೆ ಈ ಪಿಚ್ಗೂ ಭಾರತ ತಂಡಕ್ಕೂ ಕೂಡ ಆಗಿ ಬಂದಿಲ್ಲ. 2023ರ ಫೈನಲ್ ಅಲ್ಲೂ ಕೂಡ ಆಸ್ಟ್ರೇಲಿಯಾ ತಂಡ ಇಲ್ಲೇ ಆಸ್ಟ್ರೇಲಿಯಾ ತಂಡ ಗೆದ್ದುಕೊಂಡು ಹೋಗಿದ್ದು. ಆ ಕಾರಣಕ್ಕಾಗಿ ಆ ಪಂದ್ಯವನ್ನು ಮತ್ತೆ ನಾವು ಇವತ್ತು ರಿಪೀಟ್ ಮಾಡಬಹುದು ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಇದೀಗ ಒಂದು ಸವಾಲಾಗಿದ್ದಾರೆ ಅಂತ ಹೇಳ್ಬೋದು ಶಾಂಟ್ನರ್ ಅವರು. ನಾವು ಭಾರತ ತಂಡದ ವಿರುದ್ಧ ಗೆಲ್ಲುತ್ತೇವೆ ಮತ್ತು ಗೆದ್ದು ಕಪ್ ಎತ್ತಿಕೊಂಡು ಹೋಗುತ್ತೇವೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.